ಹಾಯ್ ಹೆಲೋ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತೊಂದು ಡಿಸ್ಕೋ ಮೀನಿನ ಒಂದು ಫ್ರೈ ಮಾಡ್ತಾ ಇದ್ದೇನೆ, ತವಾ ಫ್ರೈ. ನೋಡಿ, 2 ಡಿಸ್ಕೋ ಮೀನು ತಂದಿದ್ದೇನೆ. ಇದು 100 ರೂಪಾಯಿಗೆ ಅರ್ಧ ಕೆಜಿ ಉಂಟು. ಇದನ್ನೀಗ ನಾನೊಂದು ತವಾ ಫ್ರೈ ಮಾಡುವ ಅಂತ ಇದ್ದೇನೆ. ಇದನ್ನು ಕ್ಲೀನ್ ಮಾಡಿ ಎಲ್ಲ ತರಬೇಕು ಈಗ ಮೊದಲಿಗೆ. ನೋಡಿ, ಇಲ್ಲಿ ಮೀನನ್ನೆಲ್ಲ ನಾನು ಕ್ಲೀನ್ ಮಾಡಿ ತಂದಿದ್ದೇನೆ. ಸ್ಕಿನ್ನನ್ನೆಲ್ಲ ತೆಗೆದಿದ್ದೇನೆ ಮೀನಿನ. ಇನ್ನು ಇದಕ್ಕೆ ಮಸಾಲ ರೆಡಿ ಮಾಡುವ. ಇಲ್ಲಿ ಮಸಾಲೆಗೆ ನೋಡಿ, ನಾನಿಲ್ಲಿ ನೀರನ್ನು ಇಲ್ಲಿ ಕುದಿಸ್ಲಿಕ್ಕೆ ಇಟ್ಟಿದ್ದೇನೆ. ಅಂದರೆ ಮೆಣಸನ್ನು ಸ್ವಲ್ಪ ಕುದಿಸ್ಲಿಕ್ಕೆ ಉಂಟು. ನೋಡಿ, ಒಂದು 5 ಮೆಣಸನ್ನು ನಾನು ಬಿಸಿ ನೀರಿಗೆ ಹಾಕಿದ್ದೇನೆ. ಈಗ ನೋಡಿ, ನೀರು ಕುದೀತಾ ಉಂಟು. ಇನ್ನು ಗ್ಯಾಸನ್ನು ಆಫ್ ಮಾಡ್ತೀನಿ. ಇದು ಸ್ವಲ್ಪ ಹೊತ್ತು ಅದರಲ್ಲಿ ನೆನೆಸಿರಬೇಕು. ಆಮೇಲೆ ತಣ್ಣಗಾದ ಮೇಲೆ ಇದನ್ನು ಗ್ರೈಂಡ್ ಮಾಡಲಿಕ್ಕೆ. ಕೇವಲ ಇದು ಮಾತ್ರ ಅಲ್ಲ, ಇದರೊಂದಿಗೆ ಬೇರೆ ಸ್ವಲ್ಪ ಸಾಮಗ್ರಿ ಹಾಕಲಿಕ್ಕೆ ಉಂಟು. ನಾನು ಅದನ್ನು ಆಮೇಲೆ ತೋರಿಸ್ತೀನಿ. ನೋಡಿ, ಈ ಮೆಣಸೆಲ್ಲ ಈಗ ತಣ್ಣಗಾಗಿ ಸಾಫ್ಟ್ ಆಗಿದೆ. ಇನ್ನಿದನ್ನು ಮಿಕ್ಸಿ ಜಾರಿಗೆ ಹಾಕುವ. ಇದರ ತೊಟ್ಟನ್ನು ಬೇಕಿದ್ದರೆ ತೆಗಿಬೋದು, ನಾನು ತೆಗೆಯುವುದಿಲ್ಲ. ಅದೇ ರೀತಿ ಹಾಕ್ತಾ ಇದ್ದೇನೆ. ಆಮೇಲೆ ನೋಡಿ, ಇಲ್ಲಿ ಒಂದು 2-3 ಬೆಳ್ಳುಳ್ಳಿ, ಆಮೇಲೆ ಒಂದು ಸಣ್ಣ ತುಂಡು ಶುಂಠಿಯನ್ನು ಕೂಡ ಇಲ್ಲಿ ತೆಗೆದಿದ್ದೇನೆ. ಇದನ್ನು ಕೂಡ ಅದಕ್ಕೆ ಸೇರಿಸ್ತೀನಿ. ಆಮೇಲೆ ನೋಡಿ, ಒಂದು ಸಣ್ಣ ಸ್ಪೂನಿನಲ್ಲಿ 1 ಸ್ಪೂನು ಕೊತ್ತಂಬರಿ ಕಾಳನ್ನು ಕೂಡ ನಾನಿಲ್ಲಿ ಸೇರಿಸ್ತೀನಿ. ಆಮೇಲೆ ನೋಡಿ, ಸ್ವಲ್ಪ ಹುಳಿಯನ್ನು ಈ ರೀತಿ ನೀರಿನಲ್ಲಿ ನೆನೆಸಿಟ್ಟಿದ್ದೆ, ಇದನ್ನು ಕೂಡ ಇದಕ್ಕೆ ಸೇರಿಸ್ತೀನಿ. ಇನ್ನಿದನ್ನು ನೈಸಾಗಿ ಗ್ರೈಂಡ್ ಮಾಡಿ ತರುವ. ನೋಡಿ, ಈಗ ಮಸಾಲೆ ಗ್ರೈಂಡ್ ಮಾಡಿ ಆಗಿದೆ. ಇನ್ನಿದನ್ನು ಮೀನಿಗೆ ಹಚ್ಚುವ. ನೋಡಿ, ಕ್ಲೀನ್ ಮಾಡಿದ ಮೀನಿಗೀಗ ಇಲ್ಲಿ ನಾನು ಒಂದು ಅರ್ಧ ಸ್ಪೂನ್ ಅರಶಿನ ಪುಡಿ ಹಾಕ್ತಾ ಇದ್ದೇನೆ. ಆಮೇಲೆ ರುಚಿಗೆ ಬೇಕಾದಷ್ಟು ಉಪ್ಪು. ಇನ್ನು ನೋಡಿ, ಇದು ಗ್ರೈಂಡ್ ಮಾಡಿದ ಮಸಾಲೆ ಒಂದು ಅರ್ಧದಷ್ಟು ಇದಕ್ಕೆ ಹಾಕ್ತಾ ಇದ್ದೇನೆ. ಇನ್ನಿದನ್ನು ಒಳ್ಳೆ ರೀತಿಯಲ್ಲಿ ಮಿಕ್ಸ್ ಮಾಡುವ. ಮೀನಿಗೆಲ್ಲ ಒಳ್ಳೆ ರೀತಿಯಲ್ಲಿ ಎಳಿಬೇಕು, ಆ ಥರ ಮಿಕ್ಸ್ ಮಾಡಿದರೆ ಆಯಿತು. ನೋಡಿ, ಮಸಾಲೆ ಗ್ರೈಂಡ್ ಮಾಡುವಾಗ ನೋಡಿ, ನಾನು ಜಾಸ್ತಿ ದಪ್ಪ ಗ್ರೈಂಡ್ ಮಾಡಿಲ್ಲ. ನೋಡಿ, ಈ ರೀತಿ ಸ್ವಲ್ಪ ತೆಳುವಾಗಿ ಗ್ರೈಂಡ್ ಮಾಡಿದ್ದೇನೆ. ಅಂದರೆ ಜಾಸ್ತಿ ತೆಳುವಲ್ಲ. ನೋಡಿ, ಈ ಥರ. ಇದನ್ನು ಇನ್ನೊಂದು 15 ನಿಮಿಷ ಇಡುವ. ಮೀನಿಗೆಲ್ಲ ಒಳ್ಳೆ ಮಸಾಲೆ ಎಳೆದು ಸೆಟ್ ಆಗಲಿ. ಆಮೇಲೆ ಇದನ್ನು ಫ್ರೈ ಮಾಡಿದರೆ ಆಯಿತು. ಉಪ್ಪೆಲ್ಲ ಕರೆಕ್ಟ್ ಉಂಟಾ ಅಂತೇಳಿ ಚೆಕ್ ಮಾಡಬೇಕು. ನೋಡಿ, ಇಲ್ಲಿ ಮಸಾಲೆ ಹಚ್ಚಿ 15 ನಿಮಿಷ ಆಗಿದೆ. ಜಾಸ್ತಿ ಟೈಮ್ ಬೇಕಿದ್ರೂ ಇಡ್ಬೋದು, ಟೈಮ್ ಇದ್ದರೆ. ಆಮೇಲೆ ನೋಡಿ, ಉಳಿದ ಮಸಾಲೆಯಲ್ಲಿ ನಾನು ಸ್ವಲ್ಪ ಮಸಾಲೆಯನ್ನು ತೆಗೆದಿಡ್ತಾ ಇದ್ದೇನೆ. ಅಂದರೆ ಇನ್ನು ಬೇರೆ ಮೀನು ಫ್ರೈ ಮಾಡಲಿಕ್ಕೆ ಆಗ್ತದೆ, ಸ್ವಲ್ಪ ಜಾಸ್ತಿ ಆಗಿದೆ. ಇಲ್ಲಿ ನಾನು 5 ಬ್ಯಾಡಗೆ ಮೆಣಸನ್ನು ಗ್ರೈಂಡ್ ಮಾಡಿದ್ದೇನೆ. ಅಂದರೆ ಇಲ್ಲಿ 2 ಮೀನಲ್ಲ ನಾನಿಲ್ಲಿ ಫ್ರೈ ಮಾಡೋದು, ಇದು ಸ್ವಲ್ಪ ಜಾಸ್ತಿ ಆಗ್ತದೆ. ಇದು ತೆಗೆದಿಡ್ಬೋದು ಫ್ರಿಜ್ಜಲ್ಲಿ. ಆಮೇಲೆ ಸ್ವಲ್ಪ ಮಸಾಲೆಗೆ ಸ್ವಲ್ಪ ನೀರು ಹಾಕಿ ನೋಡಿ, ಈ ರೀತಿ ಇಟ್ಟಿದ್ದೇನೆ. ಅಂದರೆ ತವಾ ಫ್ರೈ ಮಾಡುವಾಗ ಕೊನೆಗೆ ಹಾಕಲಿಕ್ಕೆ. ಇನ್ನಿದನ್ನು ಫ್ರೈ ಮಾಡುವ. ನೋಡಿ, ನಾನಿಲ್ಲೀಗ ಒಂದು ನಾನ್ ಸ್ಟಿಕ್ ತವಾ ಇಟ್ಟಿದ್ದೇನೆ. ಈಗ ಬಿಸಿ ಆದಾಗ ಇದಕ್ಕಿಲ್ಲಿ ತೆಂಗಿನ ಎಣ್ಣೆಯನ್ನು ಹಾಕ್ತಾ ಇದ್ದೇನೆ. ನೋಡಿ, ಆಯಿಲ್ ಸ್ವಲ್ಪ ಬಿಸಿ ಆಗ್ತಾ ಬಂತು. ನೋಡಿ, ಮೊದಲಿಗೆ ಕರಿಬೇವಿನ ಎಣ್ಣೆಯನ್ನು ಹಾಕಿದ್ದೇನೆ ನಾನು. ಆಮೇಲೆ ಮೀನನ್ನು ಇಟ್ಟರೆ ಆಯಿತು. ಇಲ್ಲಿ ಸ್ವಲ್ಪ ಮಸಾಲೆ ಉಳಿದಿದೆ, ಇದಕ್ಕೇನೆ ಮಿಕ್ಸಿ ಜಾರಿನ ಹಾಕಿದ ಮಸಾಲೆಯನ್ನು ಕೂಡ ಆ್ಯಡ್ ಮಾಡ್ತೀನಿ. ನೋಡಿ, ಈ ಥರ ಸ್ವಲ್ಪ ನೀರು ಮಾಡಿಟ್ಟೆ. ನೋಡಿ, ಒಂದು ಸೈಡು ಒಳ್ಳೆ ಫ್ರೈ ಆಗಲಿ. ಗ್ಯಾಸನ್ನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಟರೆ ಆಯಿತು. ನೋಡಿ, ಈಗ ಇನ್ನೊಂದು ಸೈಡಿಗೆ ತಿರುಗಿಸಿ ಹಾಕುವ.
ಇನ್ನು ಮಸಾಲೆಯನ್ನು ಕೂಡ ನಾನಿಲ್ಲಿ ನೋಡಿ ಅದರ ಮೇಲ್ಗಡೆ ಹಾಕ್ತಾ ಇದ್ದೇನೆ. ನೋಡಿ ಮಸಾಲೆ ಎಲ್ಲ ಒಳ್ಳೆ ರೀತಿಯಲ್ಲಿ ಫ್ರೈ ಆಗಬೇಕು. ಅಂದರೆ ಗ್ಯಾಸ್ ಕೂಡ ಹಾಗೆ ಫಾಸ್ಟಲ್ಲಿರಬಾರ್ದು, ಲೋ ಫ್ಲೇಮಲ್ಲೇ ಇರಬೇಕು. ಆಗನೇ ತುಂಬ ಟೇಸ್ಟಾಗಿ ಬರ್ತದೆ ಮಸಾಲೆ ಕೂಡ. ಮೀನೊಂದಿಗೆ ಒಳ್ಳೆ ರೀತಿಯಲ್ಲಿ ಇದು ಒಂದು ತಿಕ್ಕಾಗಿ ಬರೋವರೆಗೆ ಇದನ್ನು ಫ್ರೈ ಮಾಡಿದರೆ ಆಯಿತು. ನಾಡಿನ ಚಿಂತೆಯಲ್ಲಿ ಬಾಳಬಾರದು, ಕೇಳಬಾರದು, ಪ್ರೀತಿ ಮಾಡಬಾರದು, ಮಾಡಿದರೆ ಜಗಕ್ಕೆ ಹೆದರಬಾರದು, ಪ್ರೀತಿ ಮಾಡಬಾರದು, ಮಾಡಿದರೆ ಜಗಕ್ಕೆ ಹೆದರಬಾರದು. ನೋಡಿ ಈಗ ಮಸಾಲೆ ಎಲ್ಲ ಡ್ರೈ ಆಗ್ತಾ ಬರ್ತಾ ಉಂಟು. ಈಗ ಇದು ಮೀನು ಫ್ರೈ ಆಗಿದೆ. ಇನ್ನು ಗ್ಯಾಸನ್ನು ಆಫ್ ಮಾಡಿ ಸರ್ವ್ ಮಾಡಿದರೆ ಆಯಿತು. ಎಂಥ ಡಿಸ್ಕೋ ಮೀನು ತವಾ ಫ್ರೈ ರೆಡಿ ಆಗ್ತದೆ. ಮನೆಯಲ್ಲೇ ಮಾಡಿ ಚೆನ್ನಾಗಿ ನಾವು ಕೂಡ ಎಂಜಾಯ್ ಮಾಡ್ಬೋದಲ್ಲ. ನೀವು ಕೂಡ ಒಮ್ಮೆ ಇದೇ ರೀತಿ ಫ್ರೈ ಮಾಡಿ ನೋಡಿ ಹೇಗೆ ಆಗ್ತಾ ಅಂತೇಳಿ. ನಾನು ನನ್ನ ಸ್ಟೈಲಲ್ಲೇ ಮಾಡೋದು ಎಲ್ಲ ಅಡುಗೆನೂ ಕೂಡ. ನಿಮಗೆ ಇಷ್ಟ ಆಗ್ಬೋದು ಅಂತ ಹೇಳಿ ಎನಿಸ್ತೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆಯೇ ಚಾನಲ್ಗೆ ಕೂಡ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೋಡಿ ಟೇಸ್ಟಿಯಾದ ಡಿಸ್ಕೋ ಮೀನಿನ ತವಾ ಫ್ರೈ ರೆಡಿಯಾಗಿದೆ. ತುಂಬ ಟೇಸ್ಟಾಗಿ ಬಂದಿದೆ. ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ, ಒಳ್ಳೆ ಟೇಸ್ಟಾಗಿ ಬರ್ತದೆ. ನೋಡಿ ಮೀನು ಕೂಡ ಹಾಗೆ ಒಳ್ಳೆ ರೀತಿಯಲ್ಲಿ ಬೆಂದಿದೆ. ಹೋಟೆಲಲ್ಲಿ ನಾವು ಇದನ್ನು ತಿಂತಾ ಇದ್ದದ್ದು, ಹಾಗೆ ನನಗೂ ಕೂಡ ಒಮ್ಮೆ ಮನೆಯಲ್ಲಿ ಮಾಡುವ ಅಂತ ಹೇಳಿ ಆಯಿತು. ಹಾಗೆ ನಾನು ಫಸ್ಟ್ ಟೈಮ್ ಆಗಿ ಡಿಸ್ಕೋ ಮೀನಿನ ತವಾ ಫ್ರೈ ಮಾಡಿದ್ದೇನೆ. ತುಂಬ ಟೇಸ್ಟಾಗಿ ಬಂದಿದೆ. ನೋಡಿ ಇದು ತಲೆ ಡಿಸ್ಕೋ ಮೀನಿನ. ಅವರು ಹೋಟೆಲಲ್ಲಿ ಕಟ್ ಮಾಡೋ ರೀತಿಯ ಮಾಡಲಿಲ್ಲ ನನಗೆ. ನಾನು ಸ್ವಲ್ಪ ಬೇರೆ ರೀತಿಯಲ್ಲಿ ಕಟ್ ಮಾಡಿದ್ದೇನೆ. ನೋಡಿ ತುಂಬ ಸೂಪರಾಗಿ ಕಾಣ್ತಾ ಉಂಟಲ್ಲ. ಅಷ್ಟೇ ಟೇಸ್ಟ್ ಉಂಟು. ನಾನು ಸ್ವಲ್ಪ ನೋಡಿದೆ, ಟೇಸ್ಟು ತುಂಬ ರುಚಿಯಾಗಿ ಬಂದಿದೆ. ಅದರ ಮಸಾಲೆ ಎಲ್ಲ ಹುಳಿ ಹುಳಿ ಖಾರ ಖಾರ ಆಗಿ ಒಳ್ಳೆ ಟೇಸ್ಟಾಗಿ ಉಂಟು. ನೀವು ಕೂಡ ಖಂಡಿತ ಟ್ರೈ ಮಾಡಿ ನೋಡಿ. ಆಮೇಲೆ ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್.